ನಮಸ್ಕಾರ ಕೇಶವ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಮತ್ತೊಂದು ಮೀಶೋ ಜಂಪ್ ಸೂಟ್ ಹಾಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲೂ ಕೂಡ ನಾವು ಮೀಶೋ ಇಂದ ಜಂಪ್ ಸೂಟ್ ನ ನೋಡ್ತಾ ಇದೀವಿ. ಅದು ಬಂದ್ಬಿಟ್ಟು ಸ್ಟಾರ್ಟಿಂಗ್ ಪ್ರೈಸ್ 325. ತಡ ಯಾಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಬನ್ನಿ ಮೊದಲನೇ ಜಂಪ್ ಸೂಟ್ ನ ಓಪನ್ ಮಾಡೋಣ. ಓಕೆ, ಸೊ ಮೊದಲನೇ ಜಂಪ್ ಸೂಟ್ ಬಂದ್ಬಿಟ್ಟು ಪರ್ಪಲ್ ಕಲರ್ ಅಲ್ಲಿ ಇದೆ. ಇದು ವೈಟ್ ಅಂಡ್ ಪರ್ಪಲ್ ಕಲರ್ ಕಾಂಬಿನೇಷನ್ ಅಲ್ಲಿ ಇರೋ ಜಂಪ್ ಸೂಟ್. ಇದು ಬಂದ್ಬಿಟ್ಟು ಎಸ್ ಸೈಜ್, 325 ರೂಪಾಯಿ ಜಂಪ್ ಸೂಟ್. ಇದು ನೋಡ್ಬೋದು ಇಲ್ಲಿ ನೀವು. ವಿ ನೆಕ್, ಶಾರ್ಟ್ ಸ್ಲೀವ್, ಮತ್ತೆ ಇಲ್ಲಿ ಒಂದು ಥ್ರೆಡ್ ಬಂದಿದೆ, ಸ್ವಲ್ಪ ಶೇಪ್ ಚೆನ್ನಾಗಿ ಕಾಣಿಸ್ಲಿ ಅಂತೇಳಿ ಕಟ್ಕೋಬಹುದು. ಅಂಡ್ ಜೇಬ್ ಇದೆ ಒಂದು. ಆಮೇಲೆ ಸ್ಟ್ರೈಟ್ ಲೈನ್, ಎ ಲೈನ್, ಸ್ಟ್ರೈಟ್ ಲೈನ್ ನಿಮಗೆ ಔಟ್ಫಿಟ್ದು ಶೇಪ್ ಬರುತ್ತೆ, ಆಯ್ತಾ? ಸೊ ನೋಡಿ, ಹಿಂದ್ಗಡೆ ಜಿಪ್ ಕೊಟ್ಟಿದ್ದಾರೆ ಇಲ್ಲಿವರೆಗೂ. ವಿಯರ್ ಮಾಡೋಕ್ಕೆ ಕಷ್ಟ ಆಗಬಾರ್ದು ಅಂತೇಳಿ ಸೊ ಎಲಾಸ್ಟಿಕ್ಕು ಬಂದಿದೆ ಇದ್ರ ಜೊತೆ ಹಿಂದ್ಗಡೆ. ಈವನ್ ಜಿಪ್ ಓಪನ್ ಮಾಡಿಕೊಂಡು ಹಾಕೋಬೇಕಾದ್ರೆ ಎಲಾಸ್ಟಿಕ್ ಕೂಡ ಬೇಕಾಗುತ್ತೆ. ಸೊ ಹಾಗಾಗಿ ಎಲಾಸ್ಟಿಕ್ ಇದೆ. ಬನ್ನಿ ಈ ಜಂಪ್ ಸೂಟ್ ನ ವಿಯರ್ ಮಾಡ್ಬಿಟ್ಟು ನೋಡೋಣ. ಕೊಡ್ತಿರೋ ಪ್ರೈಸಿಗೆ ಇದು ವರ್ತ್ ಇದೆಯಾ, ಲುಕ್ ವೈಸ್ ಯಾವ ತರ ಬರುತ್ತೆ, ಫಿಟ್ಟಿಂಗ್ ಯಾವ ತರ ಬರುತ್ತೆ ಅಂತೇಳಿ ನೋಡೋಣ. ಬನ್ನಿ ನೋಡಿ, ಈ ಜಂಪ್ ಸೂಟ್ದು ಓವರ್ ಆಲ್ ಲುಕ್ ಯಾವ ತರ ಬರ್ತಾ ಇದೆ ನೋಡಿ. ಸೈಡ್ ಇಂದ ಬ್ಯಾಕ್, ಫ್ರಂಟ್ ಯಾವ ತರ ಬರ್ತಿದೆ ನೋಡಿ. ಫಿಟ್ಟಿಂಗ್ ವೈಸ್ ಯಾವ ತರ ಕಾಣಿಸ್ತಾ ಇದೆ ಅಂತೇಳಿ ನೋಡಿ. ಲುಕ್ ವೈಸು ಯಾವ ತರ ಇದೆ ಅಂತೇಳಿ ನೋಡಿ. ಸೊ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ. 2 ಜೇಬ್ ಕೊಟ್ಟಿದ್ದಾರೆ, 2 ಸೈಡ್ ಜೇಬ್ ಇದೆ. ನೋಡ್ಬೋದು ಇಲ್ಲಿ ನಾನು 2 ಕಡೆನೂ ಕೈ ಹಾಕೊಂಡಿದ್ದೀನಿ. ಸೊ ಈ ತರ ಇದೆ. ಇದು 325 ರೂಪಾಯಿಗೆ ಈ ಜಂಪ್ ಸೂಟ್ ವರ್ತ್ ಇದೆ. ನನಗಂತೂ ಹಾಗೆ ಅನಿಸ್ತಾ ಇದೆ. ನಿಮ್ಗೆ ಏನು ಅನಿಸ್ತಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗೇ ನಾನು ಪ್ರೈಸ್ ಹೇಳ್ತಿದ್ದೀನಲ್ಲ 325 ರೂಪಾಯಿ, ಅದಕ್ಕಿಂತ ಒಂದು 10 ರೂಪಾಯಿ 20 ರೂಪಾಯಿ ಅಷ್ಟೇ ಮೇಲೆ ಕೆಳಗಡೆ ಆಗುತ್ತೆ. ಬಟ್ ಆಲ್ಮೋಸ್ಟ್ ನಿಮಗೆ 325 ರೂಪಾಯಿಗೆ ಸಿಗುತ್ತೆ. ಸ್ವಲ್ಪ ಫಂಬಲ್ ಮಾಡ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೋಡಿ ಯಾವ ಥರ ಇದೆ ಅಂತೇಳಿ. ನನಗಂದ್ರೂ ಈ ಜಂಪ್ ಸೂಟ್ ಇಷ್ಟ ಆಯಿತು, ಯಾಕಂದರೆ ಕಲರ್ ಹೋಗಲ್ಲ, ಪ್ರಿಂಟಿಂಗ್ ಏನೂ ಇಲ್ಲ. ಸೊ ಹಾಗಾಗಿ ಪ್ರಿಂಟ್ ಹೋಗ್ಬಿಡುತ್ತೆ ಅನ್ನೋ ಟೆನ್ಷನ್ ಇಲ್ಲ. ಸೊ ಓವರ್ ಆಲ್ ಲುಕ್ ಚೆನ್ನಾಗಿದೆ. ಈ ಥರ ಬ್ಯಾಲೆನ್ಸ್ಡ್ ಲುಕ್ ಕೊಡ್ತಾ ಇದೆ, ಸ್ಟ್ರೈಟ್ ಲುಕ್. ಸೊ ಚೆನ್ನಾಗಿದೆ. ಸೊ ಕೊಡ್ಬೋದು 325 ರೂಪಾಯಿ ಆರಾಮಾಗಿ ಕೊಡ್ಬೋದು ಕಣ್ಮುಚ್ಕೊಂಡು. ಸೊ ನನ್ನ ಕಡೆಯಿಂದ ಈ ಜಂಪ್ ಸೂಟ್ಗೆ ಬಿಗ್ ಥಮ್ಸ್ ಅಪ್. ಎರಡನೇದಾಗಿ ಈ ಜಂಪ್ ಸೂಟ್ನ ಓಪನ್ ಮಾಡೋಣ ಬನ್ನಿ. ಗ್ರೀನ್ ಕಲರಲ್ಲಿದೆ ಈ ಜಂಪ್ ಸೂಟ್. ಎತ್ನಿಕ್ ಮೋಟಿಫ್ ಪ್ರಿಂಟ್ ಇದೆ ಇದ್ರ ಮೇಲ್ಗಡೆ. ಯಾವ ಥರ ಇದೆ ನೋಡಿ. ಇದು ಎಸ್ ಸೈಜ್ ತರಿಸಿದ್ದೀನಿ ನಾನು ಇದರಲ್ಲಿ. ಇದ್ರದ್ದು ಸ್ಲೀವ್ಸ್ ತುಂಬಾನೇ ಕ್ಯೂಟ್ ಆಗಿದೆ. ಫಸ್ಟ್ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ, ಅದರಲ್ಲಿ ನಿಮಗೆ ಪಿಂಕ್ ಸೇಮ್ ಜಂಪ್ ಸೂಟ್ ಪಿಂಕ್ ಕಲರ್ ಅಲ್ಲಿ ಇದೆ, ಅದು ತುಂಬಾ ಚೆನ್ನಾಗಿದೆ. ಇದ್ರದ್ದು ಸ್ಲೀವ್ಸ್ ತುಂಬಾನೇ ಚೆನ್ನಾಗಿದೆ. ನೆಕ್ ಬಂದ್ಬಿಟ್ಟು ವಿ ನೆಕ್ ಅಲ್ಲ, ಸಾರಿ ವಿ ನೆಕ್ ಅಲ್ಲ, ಕೋಟ್ ಕಾಲರ್. ಇದು ಕೋಟ್ ಕಾಲರು. ಮತ್ತೆ ಫ್ರಂಟ್ ಓಪನಿಂಗ್ ಇದೆ, ನಿಮಗೆ ಜಿಪ್ ಇಲ್ಲ, ಫ್ರಂಟ್ ಓಪನಿಂಗ್ ಬಟನ್ಸ್ ಇದಾವೆ. ಸೊ ನೋಡ್ಬೋದು ಇಲ್ಲಿ ಓಪನಿಂಗ್ ಬಟನ್ಸ್ ಇದಾವೆ. ಸೊ ಇದನ್ನ ಓಪನ್ ಮಾಡ್ಕೊಂಡು ವಿಯರ್ ಮಾಡ್ಬೋದು. ನಿಮಗೆ ಜಾಸ್ತಿ ವರ್ಕ್ ಬಂದ್ಬಿಟ್ಟು ನಿಮಗೆ ಲೆಗ್ಗಲ್ಲಿದೆ, ಮತ್ತೆ ಇಲ್ಲಿ ಫ್ರಂಟ್ ನೆಕ್ಕಲ್ಲಿದೆ, ಇಲ್ಲೆಲ್ಲ ಪ್ಲೇನ್ ಇದೆ. ಸೊ ಹೀಗೆ ಇರ್ಬೇಕು ಆಕ್ಚುಲಿ, ಎಲ್ಲಾ ಕಡೆ ಜಾತ್ರೆ ತರ ಇರಬಾರ್ದು. ಸೊ ಇದು ಫ್ಯಾಬ್ರಿಕ್ ಬಂದ್ಬಿಟ್ಟು ರೇಯಾನ್. ಇದ್ರದ್ದು ಪ್ರೈಸ್ ನಾನು ಹೇಳಿದೆ ಅಲ್ವಾ, 403 ರೂಪೀಸ್. ಇದು ಗ್ರೀನ್ ಕಲರ್ ಮೋಟಿಫ್, ಎತ್ನಿಕ್ ಮೋಟಿಫ್ ಪ್ರಿಂಟ್ ಇರೋ ಅಂತ ಜಂಪ್ ಸೂಟ್ ಇದು. ಸೊ 403 ರೂಪಾಯಿಗೆ ಈ ಜಂಪ್ ಸೂಟ್ ವರ್ತ್ ಇದೆಯಾ? ಇದ್ರದ್ದು ಲುಕ್ ಯಾವ ತರ ಬರುತ್ತೆ, ಫಿಟ್ಟಿಂಗ್ ಯಾವ ತರ ಬರುತ್ತೆ, ಒಂದ್ಸತಿ ವಿಯರ್ ಮಾಡ್ಬಿಟ್ಟು ನೋಡೋಣ ಬನ್ನಿ. ನೋಡಿ ಈ ಜಂಪ್ ಸೂಟ್ದು ಓವರ್ ಆಲ್ ಲುಕ್ ಯಾವ ತರ ಬರ್ತಾ ಇದೆ. ಪ್ರಿಂಟಿಂಗ್ ನೋಡಿ, ಪ್ರಿಂಟಿಂಗ್ ಯಾವ ತರ ಇದೆ ಇಲ್ಲಿ ಕೆಳಗಡೆ. ಲೆಗ್ಸ್ಗೆ ಪ್ರಿಂಟಿಂಗ್ ಯಾವ ಥರ ಇದೆ. ಕಲರ್ ಮಾತ್ರ ಸಿಕ್ಕಾಪಟ್ಟೆ ಪ್ರಿಟಿ ಆಗಿದೆ. ನೋಡ್ಬೋದು ಇಲ್ಲಿ ಲುಕ್ ಯಾವ ಥರ ಬರ್ತಾ ಇದೆ. ಸ್ಲೀವ್ಸ್ ನೋಡಿ, ಸ್ಲೀವ್ಸೇ ಹೈಲೈಟ್, ಸ್ಲೀವ್ಸೇ ತುಂಬ ಚೆನ್ನಾಗಿ ಕಾಣಿಸ್ತಿರೋದು. ಸೊ ಓವರ್ ಆಲ್ ಲುಕ್ ನೋಡಿ ಯಾವ ಥರ ಬರ್ತಾ ಇದೆ. ಒಂದು ಜೇಬ್ ಕೊಟ್ಟಿದ್ದಾರೆ ಸೈಡಲ್ಲಿ. ಸೊ 403 ರೂಪಾಯಿ ಜಂಪ್ ಸೂಟ್. ಇದು 403 ರೂಪಾಯಿ ಕೊಡ್ಬೋದು. ಲುಕ್ ವೈಸ್ ಚೆನ್ನಾಗಿದೆ, ಸ್ಲೀವ್ಸ್ ಸಖತ್ತಾಗಿದೆ. ಮತ್ತು ಫ್ರಂಟ್ ಇದು ನೆಕ್ಲೈನ್ ಇದೆಯಲ್ಲ, ಕೋಟ್ ಕಾಲರ್, ಇದು ತುಂಬ ಚೆನ್ನಾಗಿದೆ, ಪ್ರಿಂಟಿಂಗು ಚೆನ್ನಾಗಿದೆ. ಸೊ ಹಾಗಾಗಿ 403 ರೂಪಾಯಿ ಕೊಡ್ಬೋದು. ಒಂದು 50 ರೂಪಾಯಿ ಇಲ್ಲ 20 ರೂಪಾಯಿ ಕಡಿಮೆ ಆಗಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ. ಬಟ್ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಬಾರ್ದಲ್ವಾ. ನಾವು ಎಷ್ಟು ಅಮೌಂಟ್ ಕೊಡ್ತಿದ್ದೀವಿ ಅದಕ್ಕೆ ಅದು ಸ್ಯಾಟಿಸ್ಫೈ ಆದರೆ ಓಕೆ. ಯಾಕಂದರೆ ನಾವು 300 ರೂಪಾಯಿ ಕೊಟ್ಬಿಟ್ಟು 1000 ರೂಪಾಯಿ ಪ್ರಾಡಕ್ಟ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ 403 ರೂಪಾಯಿಗೆ ಈ ಜಂಪ್ ಸೂಟ್ ನಂಗಂತೂ ಓಕೆ. ಸೊ ನನ್ನ ಕಡೆಯಿಂದ ಈ ಜಂಪ್ ಸೂಟ್ಗೆ ಥಮ್ಸ್ ಅಪ್. ಮೂರನೇ ಜಂಪ್ ಸೂಟ್ ಓಪನ್ ಮಾಡೋಣ ಬನ್ನಿ.
ಮೂರನೇ ಜಂಪ್ ಸೂಟ್ ಬಂದ್ಬಿಟ್ಟು ನಾನು ಇವಾಗೇನು ಹಾಕಿದ್ದೀನಲ್ಲ ಅದೇ ಥರ ಇದೆ, ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೇಮ್ ಕಂಪ್ಲೀಟ್ ಬ್ಲ್ಯಾಕ್ ಇದೆ. ಇಲ್ಲಿ ನೆಕ್ ನೋಡ್ಬೋದು ನೀವು, ವಿ ನೆಕ್ ಕೊಟ್ಟಿದ್ದಾರೆ. ನಾನು ಹಾಕಿರೋದು ಸ್ವೀಟ್ ಆರ್ಟ್ ನೆಕ್ಕಲ್ಲಿದೆ, ಇದು ವಿ ನೆಕ್ಕಲ್ಲಿದೆ. ಹಿಂದ್ಗಡೆ ಜಿಪ್ ಕೊಟ್ಟಿದ್ದಾರೆ ಓಪನಿಂಗ್. ಮತ್ತು ಇದು ಸ್ಲೀವ್ಸ್ ನೋಡಿ, ಪಫ್ ಸ್ಲೀವ್ಸ್ ಚೆನ್ನಾಗಿದೆ. ಈ ಥರ ಇದೆ ನೋಡಿ ಸ್ಲೀವ್ಸ್, ಲಾಂಗ್ ಸ್ಲೀವ್ಸ್, ಫುಲ್ ಸ್ಲೀವ್ಸ್, ಸಾರಿ ಲಾಂಗ್ ಸ್ಲೀವ್ಸ್ ಅನ್ನೋದಕ್ಕಿಂತ ಫುಲ್ ಸ್ಲೀವ್ಸ್. ಇಲ್ಲಿ ನಿಮಗೆ ಇದ್ರ ಮೇಲ್ಗಡೆ ಎಲ್ಲ ಈ ಥರ ಸ್ಟಾರ್ ಪ್ರಿಂಟಿಂಗ್ ಥರ ಕಾಣಿಸ್ತಾ ಇದೆ, ನೋಡ್ಬೋದು ಇಲ್ಲಿ. ಇದ್ರದ್ದು ಮೆಟೀರಿಯಲ್ ಬಂದ್ಬಿಟ್ಟು ಲೈಕ್ರಾ ಅಂತ. ಇದು ಕೂಡ ನಾನು ಎಸ್ ಸೈಜೇ ತರಿಸಿರೋದು. ಇದ್ರ ಪ್ರೈಸ್ ಬಂದ್ಬಿಟ್ಟು 326 ರೂಪಾಯಿ ಜಂಪ್ ಸೂಟ್ ಇದು. ಸೊ ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ, ಫ್ಯಾಬ್ರಿಕ್ ಉಟ್ಟಾಗ ಯಾವ ಥರ ಕಾಣಿಸುತ್ತೆ ಮತ್ತು ಲುಕ್ ವೈಸ್ ಯಾವ ಥರ ಬರುತ್ತೆ. ಕೊಡ್ತಿರೋ 326 ರೂಪಾಯಿಗೆ ಇದು ಬರ್ತಿದೆಯಾ ಇಲ್ಲ ಅಂತೇಳಿ ನೋಡೋಣ ಬನ್ನಿ. ನೋಡಿ ಈ ಜಂಪ್ ಸೂಟ್ದು ಲುಕ್ ಯಾವ ಥರ ಬರ್ತಾ ಇದೆ ನೋಡಿ, ಫಿಟ್ಟಿಂಗ್ ಯಾವ ಥರ ಇದೆ, ಲುಕ್ ಯಾವ ಥರ ಇದೆ. ಇದು ಬಾಡಿಕಾನ್ ಶೇಪ್ ಬರ್ತಾ ಇದೆ. ಇದನ್ನು ವಿಯರ್ ಮಾಡಿದ್ಮೇಲೆ ಸ್ಲೀವ್ಸ್ ನೋಡಿ, ಸ್ಲೀವ್ಸ್ದೇ ಸ್ವಲ್ಪ ಅಟ್ರಾಕ್ಟಿವ್ ಆಗಿರೋದು. ಬ್ಲ್ಯಾಕ್ದು ಒಂದು ಅಡ್ವಾಂಟೇಜ್ ಏನು ಗೊತ್ತಾ, ಮೇಲಿಂದ ಕೆಳಗಡೆ ನೀವು ಬ್ಲ್ಯಾಕ್ ಹಾಕೊಂಡ್ರೆ ದಪ್ಪ ಇದ್ರೂ ಕಾಣಿಸಲ್ಲ, ಇನ್ನೊಂದು ಸ್ವಲ್ಪ ಹೈಟಾಗಿ ಕಾಣಿಸ್ತೀರಾ. ಸೊ ನೋಡ್ಬೋದು ಇಲ್ಲಿ ಯಾವ ಥರ ಕಾಣಿಸ್ತಾ ಇದೆ, ಸೇಮ್ ಮೋನೋ ಕಲರ್ ಆಗಿಬಿಡುತ್ತಲ್ಲ ಮೇಲ್ಗಡೆಯಿಂದ ಕೆಳಗಡೆ ಬ್ಲ್ಯಾಕ್. ಸೊ ಹಾಗಾಗಿ ದಪ್ಪ ಇದ್ರೂ ಕಾಣಿಸಲ್ಲ, ಏನು ಕರೆಕ್ಟಾಗಿ ಕಾಣಿಸ್ತಾರೆ, ಸ್ಲಿಮ್ ಆಗಿ ಕಾಣಿಸ್ತಾರೆ. ಇದೊಂದು ಅಡ್ವಾಂಟೇಜ್ ಬ್ಲ್ಯಾಕ್ ಕಲರ್ದು. ಸೊ ಇದು ಬಂದ್ಬಿಟ್ಟು 326 ರೂಪಾಯಿ ಜಂಪ್ ಸೂಟ್, ವರ್ತ್ ಇದೆ. ಲುಕ್ ವೈಸ್ ಚೆನ್ನಾಗಿದೆ. 2 ಜೇಬ್ ಕೊಟ್ಟಿದ್ದಾರೆ, ಥ್ರೆಡ್ ಕೊಟ್ಟಿದ್ದಾರೆ, ಸ್ಲೀವ್ಸ್ ಪಫ್ ಸ್ಲೀವ್ಸ್ ಕೊಟ್ಟಿದ್ದಾರೆ ಈ ಥರ ನೆಟೆಡ್. ಸೊ ನೋಡಿ ನಿಮ್ಗೇನು ಅನಿಸುತ್ತೆ? ನನಗಂತೂ ಕೊಡ್ತಿರೋ ಪ್ರೈಸಿಗೆ ಇದು ವರ್ತ್ ಇದೆ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಥಮ್ಸ್ ಅಪ್. 4ನೇದಾಗಿ ಈ ಜಂಪ್ ಸೂಟ್. ಸೊ ಈ ಜಂಪ್ ಸೂಟ್ನ ಓಪನ್ ಮಾಡೋಣ ಬನ್ನಿ. ಅದರದ್ದು ಹಿಂದ್ಗಡೆ ಕಟ್ಟಕ್ಕೆ ಟೈ ಮಾಡೋಕೆ ಕೊಟ್ಟಿರ್ತಾರಲ್ಲ, ಅದು ಕೆಳಗಡೆ ಬಿದ್ದೋಯ್ತು. ಸೊ ನೋಡಿ, ಇದು ಬಂದ್ಬಿಟ್ಟು ಲೈಟ್ ಪಿಂಕ್ ಕಲರಲ್ಲಿರೋವಂಥ ಜಂಪ್ ಸೂಟ್. ಇದಕ್ಕೆ ನಿಮಗೆ ಒಂದು ಜೇಬ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಥ್ರೆಡ್ ಕೊಟ್ಟಿದ್ದಾರೆ ಸೊಂಟಕ್ಕೆ ಕಟ್ಕೊಳ್ಳೋಕ್ಕೆ ಬೆಲ್ಟ್ ಥರ. ಸೊ ಶೇಪ್ ಚೆನ್ನಾಗಿ ಕಾಣಿಸ್ಲಿ ಅಂತ. ನೆಕ್ ಬಂದ್ಬಿಟ್ಟು ಸ್ವೀಟ್ ಆರ್ಟ್ ನೆಕ್, ನಾನು ಇವಾಗೇನು ಹುಟ್ಟಿದ್ದೀನಲ್ಲ ಸೇಮ್ ಅದೇ ಥರ ಇದೆ. ಸ್ಲೀವ್ಸ್ ಬಂದ್ಬಿಟ್ಟು ಈ ಥರ ಫ್ಲೋರಲ್ ಪ್ರಿಂಟೆಡ್ ಸ್ಲೀವ್ಸ್, ಫುಲ್ ಸ್ಲೀವ್ಸ್, ಪಫ್ ಸ್ಲೀವ್ಸ್ ಮತ್ತು ಹಿಂದ್ಗಡೆ ಜಿಪ್ ಕೊಟ್ಟಿದ್ದಾರೆ. ಸೊ ಇದು ಮೆಟೀರಿಯಲ್ ಬಂದ್ಬಿಟ್ಟು ಲೈಕ್ರಾದೇನೆ. ಸೊ ಇದು ಸ್ವಲ್ಪ ಕಂಫರ್ಟಬಲ್ ಆಗೇ ಇದೆ. ಸಾರಿ, ಫಂಬಲ್ ಮಾಡ್ತಾ ಇದ್ದೀನಿ. ನನಗಂತೂ ಇದೇನೋ ಅಷ್ಟೊಂದೇನು ಇರಿಟೇಷನ್ ಅನ್ನಿಸ್ತಿಲ್ಲ. ವಿಂಟರ್ ಅಲ್ವಾ, ಸೊ ಚೆನ್ನಾಗೇ ಅನ್ನಿಸ್ತಾ ಇದೆ. ವಿಯರ್ ಮಾಡ್ಕೊಂಡಾಗ ಏನೂ ಇರಿಟೇಷನ್ ಅನ್ನಿಸ್ತಿಲ್ಲ, ಕಂಫರ್ಟಬಲ್ ಆಗಿದೆ. ಸೊ ಇದನ್ನು ನಾವಿವಾಗ ಈ ಜಂಪ್ ಸೂಟ್ನ ಒಂದ್ಸರ್ತಿ ವಿಯರ್ ಮಾಡಿಬಿಟ್ಟು ನೋಡೋಣ. ಸಾರಿ, ಇದ್ರ ಪ್ರೈಸ್ ಇರಲಿಲ್ಲ ಅಲ್ವಾ. ಇದ್ರ ಪ್ರೈಸ್ ಬಂದ್ಬಿಟ್ಟು 345 ರೂಪಾಯಿ. ಇದು ಕೂಡ ನಾನು ಎಸ್ ಸೈಜೇ ತರಿಸಿರೋದು. ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ, ಕೊಡ್ತಿರೋ 345 ರೂಪಾಯಿಗೆ ಇದು ವರ್ತ್ ಇದೆಯಾ ಇಲ್ಲ, ಇದ್ರ ಲುಕ್ ಯಾವ ಥರ ಬರುತ್ತೆ, ಫಿಟ್ಟಿಂಗ್ ಯಾವ ಥರ ಬರುತ್ತೆ ಎಲ್ಲ ನೋಡೋಣ ಬನ್ನಿ. ನೋಡಿ ಈ ಜಂಪ್ ಸೂಟ್ದು ಓವರ್ ಆಲ್ ಲುಕ್ ಯಾವ ಥರ ಬರ್ತಾ ಇದೆ. 345 ರೂಪಾಯಿಗೆ ಬರ್ತಿರೋಂಥ ಜಂಪ್ ಸೂಟ್ ಇದು ಎಸ್ ಸೈಜ್. ನೋಡ್ಬೋದು ಇಲ್ಲಿ ಲುಕ್ ಯಾವ ಥರ ಇದೆ ಅಂತೇಳಿ. ನನ್ನ ಹಾನೆಸ್ಟ್ ಒಪಿನಿಯನ್ ಹೇಳೋದಾದರೆ ಈ ಜಂಪ್ ಸೂಟ್ದು ಕಲರ್ ಲೈಟ್ ಆಗಿರೋದ್ರಿಂದ, ಲೈಟ್ ಪಿಂಕ್ ಆಗಿರೋದ್ರಿಂದ ಸ್ವಲ್ಪ ಸೀತ್ರೂ ಇದೆ, ಸ್ವಲ್ಪ ಕಾಣಿಸ್ತಿದೆ ಒಳಗಡೆ ಎಲ್ಲ. ಸೊ ಹಾಗಾಗಿ ನನಗೆ ಇದು ಅಷ್ಟೊಂದು ಇಷ್ಟ ಆಗಲಿಲ್ಲ, ಯಾಕಂದರೆ ಸೀತ್ರೂ ಇದೆ, ಅನ್ಕಂಫರ್ಟಬಲ್ ಆಗುತ್ತೆ ವಿಯರ್ ಮಾಡ್ಕೊಂಡಾಗ್ಲೂ. ಸೊ ಹಾಗಾಗಿ ನನಗೆ ಈ ಜಂಪ್ ಸೂಟ್ ಇಷ್ಟ ಆಗಲಿಲ್ಲ. ಸೊ ನಾನು ಇದಕ್ಕೆ ಥಮ್ಸ್ ಅಪ್ ಅಥವಾ ಥಮ್ಸ್ ಡೌನ್ ಎರಡೂ ಕೊಡೋಕ್ಕಾಗಲ್ಲ, ಬರೀ ಸೀತ್ರೂ ಇದೆ ಅನ್ನೋ ಒಂದು ರೀಸನ್ಗೆ. ಬಟ್ ಕೊಡ್ತಿರೋ ಪ್ರೈಸಿಗೆ ಓಕೆ ಇದೆ, ಬಟ್ ಫ್ಯಾಬ್ರಿಕ್ ತುಂಬಾ ಅನ್ಕಂಫರ್ಟಬಲ್ ಆಗಿರುತ್ತೆ ಹೊರಗಡೆ ವಿಯರ್ ಮಾಡ್ಕೊಳಕ್ಕೆ ಹೋಗೋಕ್ಕೆ. ಸೊ ಹಾಗಾಗಿ ನಾನು ಇದನ್ನು ನಿಮಗೆ ರೆಕಮೆಂಡ್ ಮಾಡಲ್ಲ. ಕೊನೆಯದಾಗಿ ಐದನೇ ಜಂಪ್ ಸೂಟ್ನ ಓಪನ್ ಮಾಡೋಣ ಬನ್ನಿ. ಇದು ಬಂದ್ಬಿಟ್ಟು ನೇವಿ ಬ್ಲೂ ಕಲರ್ ಜಂಪ್ ಸೂಟ್. ಇದ್ರ ಮೇಲ್ಗಡೆ ನಿಮಗೆ ಮಾವಿನಕಾಯಿ ಡಿಸೈನ್ ಇದೆ ಚಿಕ್ಕದಾಗಿ ನೋಡಿ. ಇದು 394 ರೂಪಾಯಿ ಪ್ರೈಸ್ ಇರೋಂಥ ಜಂಪ್ ಸೂಟ್. ಇದು ಸೈಜ್ ಬಂದ್ಬಿಟ್ಟು ನಾನು ಎಸ್ ತರಿಸಿದ್ದೀನಿ. ಇದಕ್ಕೂ ಕೂಡ ಜೇಬ್ ಇದೆ ಆ್ಯಂಡ್ ಪ್ರಿಂಟಿಂಗ್ ಚೆನ್ನಾಗಿದೆ. ವೈಡ್ ಲೆಗ್ ಬರ್ತಾ ಇದೆ ಬರ್ತಾ. ಇದು ಬಂದ್ಬಿಟ್ಟು ನೋಡಿ, ಇದು ಕಾಲರ್ ಕೋಟ್ ಕಾಲರೇ ಬಂದಿದೆ ಇದಕ್ಕೂ. ಸ್ಲೀವ್ಸ್ ನೋಡಿ, ಪಫ್ ಸ್ಲೀವ್ಸ್ ಬಂದಿದೆ. ನನಗೆ ಒಂದು ಡೌಟ್ ಬರ್ತಾ ಇದೆ ಇವಾಗ, ಎಕ್ಸೆಸ್ ಏನೋ ತರಿಸ್ಬಿಟ್ಟಿದ್ದೀನಿ, ಹಿಂದ್ಗಡೆ ಎಲಾಸ್ಟಿಕ್ ಇಲ್ಲ. ಸೊ ವಿಯರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನೋಡೋಣ, ಒಂದ್ಸರ್ತಿ ಟ್ರೈ ಮಾಡ್ತೀನಿ. ಇನ್ ಕೇಸ್ ಆಗಲಿಲ್ಲ ಅಂದರೆ ಆಗಲಿಲ್ಲ. ಸಾರಿ, ಇದಕ್ಕೆ ಮುಂದ್ಗಡೆ ಬಟನ್ಸ್ ಕೊಟ್ಟಿದ್ದಾರೆ. ಸೊ ಪ್ರಾಬ್ಲಮ್ ಇಲ್ಲ, ಎಲಾಸ್ಟಿಕ್ ಇಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಉಡ್ಬೋದು. ಇಲ್ಲಿವರೆಗೂ ಇದೆ, ಬಟನ್ಸ್ ಇದೆ. ಸೊ ಆರಾಮಾಗಿ ಉಟ್ಟು ತೋರಿಸ್ಬೋದು. ಎಕ್ಸೆಸ್ ಸೈಜ್ ತರಿಸಿದ್ದೀನಿ. ಫ್ಯಾಬ್ರಿಕ್ ಬಂದ್ಬಿಟ್ಟು ಸೇಮ್ ರಿಯಾನ್ ಫ್ಯಾಬ್ರಿಕ್ಕೆ, ಪ್ರಿಂಟಿಂಗ್ ಮೇಲ್ಗಡೆಯಿಂದ ಪ್ರೆಸ್ ಮಾಡಿರೋದು. ಸೊ ಇದನ್ನು ಹೋಗಲ್ಲ ಅನ್ಕೋತೀನಿ. ಹೋಗಲ್ಲ, ವಾಶ್ ಮಾಡಿದ್ರು ಹೋಗಲ್ಲ.
ಸೊ ಒಂದ್ಸತಿ ವಿಯರ್ ಮಾಡ್ಬಿಟ್ಟು ನೋಡೋಣ. ಕೊಡ್ತಿರೋ 394 ರೂಪಾಯಿಗೆ ಇದು ವರ್ತ್ ಇದೆಯಾ ಇಲ್ಲ ಅನ್ನೋದನ್ನ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಜಂಪ್ ಸೂಟ್ದು ಲುಕ್ ಯಾವ ಥರ ಬರ್ತಾ ಇದೆ. ಸ್ಲೀವ್ಸ್ ನೋಡಿ ಯಾವ ಥರ ಇದೆ. ಪ್ರಿಂಟಿಂಗ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಲುಕ್ ಕೊಡ್ತಾ ಇದೆ. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ನನಗೆ ಇದು ವಾಶ್ ಮಾಡಿದ್ರೆ ಹೋಗುತ್ತೆ ಅಂತ ಅನಿಸ್ತಾ ಇದೆ, ಹಾಗೆ ಫೀಲ್ ಆಗ್ತಿದೆ. ಆಮೇಲೆ ನಾನು ತರಿಸಿರೋ ಸೈಜು XS ಅದು ನಂಗೆ ಟೈಟ್ ಆಗ್ತಿದೆ. ಸೊ ನೀವೇನಾದರೂ ನೆಕ್ಸ್ಟ್ ತರಿಸೋದಿದ್ರೆ ಎಸ್ ತಗೊಳ್ಳಿ, ಸ್ವಲ್ಪ ಜಾಸ್ತಿ ಲೂಸ್ ಇರೋದೇ ತಗೊಳ್ಳಿ. ಟೈಟ್ ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ. ಸೊ ಈ XS ನನಗೆ ಈ ಬ್ರ್ಯಾಂಡಲ್ಲಿ ಅಂದರೆ ಈ ಡ್ರೆಸ್ ಜೊತೆ XS ಮ್ಯಾಚ್ ಆಗ್ತಿಲ್ಲ. ಎಸ್ಸೇ ತರಿಸ್ಬೇಕಿತ್ತು ನಾನು, XS ಫಿಟ್ ಆಗ್ತಿಲ್ಲ. ಆಮೇಲೆ ಒಂದು ಪ್ರಿಂಟಿಂಗ್ ಇಶ್ಯೂ ಅನ್ನಿಸ್ತಾ ಇದೆ ನನಗೆ. ಪ್ರಿಂಟಿಂಗ್ ಹೋಗುತ್ತೆ, ವಾಶ್ ಮಾಡಿದ್ರೆ ಹೋಗುತ್ತೆ ಅನ್ನಿಸ್ತಿದೆ. ಸೊ 394 ರೂಪಾಯಿಗೆ ಈ ಜಂಪ್ ಸೂಟ್ ಬರ್ತಿದೆಯಾ ಅಂದರೆ 1 ಟೈಮ್ 2 ಟೈಮ್ ಯೂಸ್ ಮಾಡ್ಬೋದು, ಅದಾದಮೇಲೆ ಇದ್ರದ್ದು ಪ್ರಿಂಟಿಂಗ್ ಹೋಗುತ್ತೆ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ನಾನು ರೆಕಮೆಂಡ್ ಮಾಡೋಕ್ಕೆ ಇಷ್ಟಪಡಲ್ಲ. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಮೀಶೋ ಜಂಪ್ ಸೂಟ್ ಹಾಲ್ ವಿಡಿಯೋ. ಸೊ ಇದರಲ್ಲಿ ನಿಮಗೆ ಯಾವ ಜಂಪ್ ಸೂಟ್ ತುಂಬಾ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ನಾನು ಯಾವ ಥರ ವಿಡಿಯೋ ಮಾಡಲಿ ಅಂತಲೂ ಹೇಳಿ ಅದ್ರ ಜೊತೆಗೇನೆ. ಸೊ ಇಲ್ಲಿವರೆಗೂ ನೀವು ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ಲ ಜಂಪ್ ಸೂಟ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇನ್ ಕೇಸ್ ಗೊತ್ತಾಗಲಿಲ್ಲ ಅಂದರೆ ನನಗೆ ಕೇಳಿ, ನಾನು ನಿಮಗೆ ರಿಪ್ಲೈ ಮಾಡಿ ಹೇಳ್ತೀನಿ. ಸೊ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.